ಹಲೋ ನನ್ನ ಪ್ರೀತಿಯ ವೀಕ್ಷಕರೇ, ಆಯಿಷಾ ಅಡುಗೆ ಮನೆಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾನು ನಿಮ್ಮೊಂದಿಗೆ ಒಂದು ತುಂಬನೇ ರುಚಿಯಾಗಿ ಕ್ರಿಸ್ಪಿ ಮತ್ತು ಜ್ಯೂಸಿ ಫಿಶ್ ಫ್ರೈ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಈ ರೆಸಿಪಿ ಒಮ್ಮೆ ನೀವು ಮಾಡಿದರೆ ಪದೇ ಪದೇ ಇದೇ ರೀತಿ ಮಾಡಿ ತಿನ್ನಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಜ್ಯೂಸಿ ಕೂಡ ಒಳಗಡೆಯಿಂದ ಮತ್ತು ಮೇಲ್ಗಡೆಯಿಂದ ಕ್ರಿಸ್ಪಿ ಕೂಡ. ಹಾಗಾದರೆ ಬನ್ನಿ, ಇಲ್ಲಿ ನಾನು ಒಂದು ಫಿಶನ್ನು ತಗೊಂಡಿದ್ದೀನಿ. ಯಾವ ಫಿಶ್ ಅಂದರೆ ಜಿಲೇಬಿ ಫಿಶನ್ನು ತಗೊಂಡಿದ್ದೀನಿ. 700 ಗ್ರಾಮ್ ಫಿಶನ್ನು ಚೆನ್ನಾಗಿ ವಾಶ್ ಮಾಡಿ ಉಪ್ಪು ನೀರಿನಲ್ಲಿ ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಪೀಸನ್ನು ಮಾಡಿ ಇಟ್ಕೊಳ್ಳಿ. ಈಗ ಇಲ್ಲಿ ಒಂದು ಪ್ಲೇಟ್ ತಗೊಂಡಿದ್ದೀನಿ. ಆ ಪ್ಲೇಟಿಗೆ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ, 1 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್, ಅರ್ಧ ಟೀ ಸ್ಪೂನ್ ಜೀರಿಗೆ ಪೌಡರ್, ಹಾಗೆ ಇಲ್ಲಿ ನಾನು 1 ಟೀ ಸ್ಪೂನಷ್ಟು ಧನಿಯಾ ಪೌಡರ್, ಕರಿ ಮೆಣಸಿನ ಪೌಡರ್ ಅರ್ಧ ಟೀ ಸ್ಪೂನ್, ಹಾಗೆ ಗರಂ ಮಸಾಲೆ ಅರ್ಧ ಟೀ ಸ್ಪೂನ್, ಇನ್ನೊಮ್ಮೆ ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, 1 ಟೀ ಸ್ಪೂನ್. ಹಾಗೆ ಇದರ ಜೊತೆಗೆ ಕ್ರಿಸ್ಪಿ ಆಗೋದಕ್ಕೆ ಕಡಲೆ ಹಿಟ್ಟು 1 ಟೀ ಸ್ಪೂನ್, ಕಾರ್ನ್ಫ್ಲೋರು 1 ಟೀ ಸ್ಪೂನು. ಈ ಎಲ್ಲ ಪದಾರ್ಥವನ್ನು ಒಮ್ಮೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು, ಸ್ವಲ್ಪನೂ ಗಂಟು ಇರಬಾರ್ದು. ಹಾಗೆ ಎಲ್ಲ ಪೌಡರ್ ಮಸಾಲೆ ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಬೇಕು, ಅಲ್ಲಿವರೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಮಿಕ್ಸ್ ಆದಮೇಲೆ ಇದಕ್ಕೆ ಮತ್ತೆ ಪದಾರ್ಥಗಳನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಆ ಪದಾರ್ಥ ಯಾವುದು ಅಂದರೆ ಒಂದೊಂದಾಗಿ ನಾನು ಮಿಕ್ಸ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ನೋಡಿ, ಇವಾಗ ಎಲ್ಲ ಮಿಕ್ಸ್ ಆಯ್ತಲ್ವಾ. ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಎಣ್ಣೆ, ನಿಮಗೆ ಯಾವ ಎಣ್ಣೆ ಬಳಸ್ತೀರಾ ಆ ಎಣ್ಣೆ ಹಾಕ್ಕೊಳ್ಳಿ. ಹಾಗೆ ಇಲ್ಲಿ 2 ಟೀ ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕಿ ಸ್ವಲ್ಪ ಗಟ್ಟಿ ಮಿಕ್ಸ್ ಮಾಡ್ಕೊಳ್ಳಿ, ಜಾಸ್ತಿ ತೆಳುನು ಮಾಡ್ಕೋಬಾರ್ದು. ನೀರು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಮತ್ತೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಗಟ್ಟಿ ಇರಬೇಕು, ಕನ್ಸಿಸ್ಟೆನ್ಸಿ ಎಷ್ಟು ಅಂತ ನೋಡ್ಕೊಳ್ಳಿ. ನೋಡಿ, ಇವಾಗ ಎಲ್ಲ ಮಿಕ್ಸ್ ಆಗ್ತಾ ಇದೆಯಲ್ವಾ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ತೆಳು ಆದಷ್ಟು ಮಸಾಲೆ ಎಲ್ಲ ಬಿಟ್ಕೊಳ್ಳುತ್ತೆ, ಹಾಗಾಗಿ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಗಟ್ಟಿಯಾಗಿ ಇರಬೇಕು. ನೋಡಿ, ಇವಾಗ ಈ ರೀತಿ ಮಿಕ್ಸ್ ಆದಮೇಲೆ ಇದಕ್ಕೆ ಮತ್ತೆ ಪದಾರ್ಥಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಓಂಕಾಳು, ಅಂದರೆ ಇಲ್ಲಿ ನಾನು ಓಂಕಾಳು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ 1 ಟೀ ಸ್ಪೂನಷ್ಟು ರವೆಯನ್ನು ಸೇರಿಸ್ತಾ ಇದ್ದೀನಿ. ರವೆ ಇಲ್ಲ ಅಂದರೆ ನೀವು ಅಕ್ಕಿ ಹಿಟ್ಟು ಸಹ ಹಾಕ್ಕೊಳ್ಬಹುದು. ನೋಡಿ, ಅಕ್ಕಿ ಹಿಟ್ಟಿನ ಜೊತೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ರವೆಯನ್ನು ಹಾಕ್ಕೊಂಡಿದ್ದೀನಿ. ರವೆ ಹಾಕೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಫಿಶ್ ಆಗುತ್ತೆ, ಆದ್ದರಿಂದ ನಾನು ಇಲ್ಲಿ ರವೆಯನ್ನು ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಮತ್ತು ಇಲ್ಲಿ ಅಕ್ಕಿ ಹಿಟ್ಟು ಸೇರಿಸಿದರೆ ಮತ್ತೆ ಇದು ಕ್ರಿಸ್ಪಿಯಾಗಿ ಇರುತ್ತೆ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಯ್ತಲ್ವಾ. ಇದಕ್ಕೆ ನಾವು ಈ ಮಸಾಲೆ ಈ ಫಿಶ್ಶಿಗೆ ಕರೆಕ್ಟಾಗಿ ಅಳತೆ ಇರುತ್ತೆ, ಸ್ವಲ್ಪನೂ ಉಳ್ಕೊಳ್ಳಲ್ಲ. ನೋಡಿ, ಈ ರೀತಿ ಮಿಕ್ಸ್ ಆಗಿ ಒಂದು ಸೈಡಿಗೆ ಇಟ್ಕೊಳ್ಳೋಣ. ಮತ್ತು ನಾವು ಮೀನು ತಗೊಂಡಿದ್ದೀವಲ್ಲ, 700 ಗ್ರಾಮ್ ಮೀನು, ನಿಮಗೆ ಯಾವ ಮೀನು ಇಷ್ಟ ಆ ಮೀನು ಸಹ ತಗೊಳ್ಳಿ. ನೋಡಿ, ಗಟ್ಟಿಯಾಗೇ ಇದೆಯಲ್ವಾ, ಈ ರೀತಿ ಥಿಕ್ಕಾಗಿ ಕಲಿಸ್ಕೊಳ್ಳಿ. ಇಲ್ಲಿ 1 ಪೀಸ್ ತಗೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಹೊಂದ್ಕೋಬೇಕು ಮಸಾಲೆ ಎಲ್ಲ. ಇವಾಗ 1 ಪೀಸನ್ನು ತಗೊಂಡು ಕೈಯಿಂದನೇ ಚೆನ್ನಾಗಿ ಅಂಟುಕೊಳ್ಬೇಕು, ಎಲ್ಲ ಮಸಾಲೆ ಎಲ್ಲ ಅಷ್ಟು ನೀಟಾಗಿ ಫಿಶ್ಶು ಮತ್ತು ಮಸಾಲೆ ಎರಡೂ ಹೊಂದ್ಕೊಳ್ಬೇಕು, ಅಲ್ಲಿವರೆಗೆ ನಾವು ಕೈಯಿಂದನೇ ಸೇರಿಸೋಣ. ನೋಡಿ, ಇವಾಗ ಇದೇ ರೀತಿ ನೀವು ಸೇರಿಸಿ. ಮಸಾಲೆ ಎಲ್ಲ ಬಿಟ್ಕೊಳ್ಳಲ್ಲ, ಮೀನಿಗೆ ಹಾಗೆ ಅಂಟ್ಕೊಂಡಿರುತ್ತೆ, ಒಳಗಡೆಯಿಂದನೂ ಚೆನ್ನಾಗಿ ಬೇಯುತ್ತೆ ಕೂಡ. ನೋಡಿ, ಈ ರೀತಿ ನಾನು ಇಲ್ಲಿ ಕಲರು ಸಹ ನಾನು ಸೇರಿಸಿಲ್ಲ, ಹಾಗೆ
ಕಬಾಬ್ ಮಸಾಲ ಆ ರೀತಿ ಎಲ್ಲ ಹಾಕ್ಕೊಂಡು ಇಲ್ಲ, ನಾವು ಮನೆಯಲ್ಲೇ ಇರುವಂತಹ ಮಸಾಲೆಯಿಂದ ಇಷ್ಟು ರುಚಿಯಾಗಿ ಫಿಶ್ ಬರುತ್ತೆ ಅಂದರೆ ನೀವು ಒಂದು ಸಲ ನೀವು ಈ ರೀತಿ ಮಾಡಿದರೆ ಪದೇ ಪದೇ ಇದೇ ಮಸಾಲೆಯನ್ನು ಹಾಕಿ ಫಿಶ್ ಫ್ರೈ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಪೀಸನ್ನು ಸಹ ನಾನು ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಲ್ವಾ. ನೋಡಿ ಈ ರೀತಿ ಕೈಯಿಂದನೇ ಚೆನ್ನಾಗಿ ಹೊಂದ್ಕೊಳ್ಬೇಕು, ಅಲ್ಲಿವರೆಗೆ ನಾವು ಮಸಾಲೆ ಎಲ್ಲ ಅಂಟ್ಕೊಂಡು ಕೈಗೆ ಮತ್ತು ಮಸಾಲೆ ಎಲ್ಲ ಫಿಶ್ಗೂ ಈ ರೀತಿ ಸೇರಿಸಿ, ಇದನ್ನು ಬೇಕಾದರೆ ನೀವು ಫ್ರಿಜ್ಜಲ್ಲಿ ಬೇಕಾದರೆ 1 ಗಂಟೆ ಟೈಮ್ ಇಡಿ ಅಥವಾ ಅರ್ಧ ಗಂಟೆನಾದರೂ ಇಡಿ, ಇಲ್ಲ ತಕ್ಷಣ ಬೇಕಾದರೂ ಈ ಫಿಶನ್ನು ಫ್ರೈ ಮಾಡಿ, ಆವಾಗಲೂ ಸಹ ಈ ಫಿಶ್ ಫ್ರೈ ಚೆನ್ನಾಗಿ ರುಚಿಯಾಗೂ ಇರುತ್ತೆ, ಮಸಾಲೆ ಸಹ ಬಿಡ್ಕೊಳ್ಳಲ್ಲ. ನೋಡಿ ಇವಾಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಪ್ಯಾನ್ ಬಿಸಿ ಆದಮೇಲೆ ಶಾಲೋ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆ ಬಿಸಿ ಆಯಿತು, ಜಾಸ್ತಿ ಬಿಸಿನೂ ಮಾಡ್ಕೋಬೇಡಿ. ನೋಡಿ ಇವಾಗ ಮೀಡಿಯಮ್ ಫ್ಲೇಮಲ್ಲಿ ನಾವು ಫಿಶ್ ಫ್ರೈ ಮಾಡ್ಕೊಳ್ಳೋಣ. ತಕ್ಷಣ ಚೇಂಜ್ ಮಾಡೋಕ್ಕೆ ಹೋಗಬೇಡಿ, ಒಂದು 2ರಿಂದ 3 ನಿಮಿಷ ಒಂದು ಕಡೆ ಫ್ರೈ ಆದಮೇಲೆ ಮತ್ತೆ ಪಲ್ಟಾಯಿಸ್ಕೊಳ್ಬೇಕು. ನೋಡಿ ಯಾವ ರೀತಿ ಬರ್ತಾ ಇದೆ ಅಂತ. ಈ ಫಿಶ್ ಫ್ರೈ ಮಾಡೋ ತನಕ ವೀಕ್ಷಕರೇ, ಆಯಿಷಾ ಅಡುಗೆ ಮನೆಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಕೊಡಿ. ನೋಡಿ ಇವಾಗ 2-3 ನಿಮಿಷ ಆಯಿತು, ಇವಾಗ ಪಲ್ಟಾಯಿಸಿ ಮತ್ತೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಸ್ವಲ್ಪನೂ ಕೂಡ ಎಣ್ಣೆ ಬಿಡ್ತಾನೂ ಇಲ್ಲ, ಹಾಗೆ ಮೇಲ್ಗಡೆ ಫಿಶ್ಶು ಎಣ್ಣೆ ಎಲ್ಲ ಮೇಲ್ಗಡೆ ಚಟ ಚಟ ಅಂತ ಹಾರುತ್ತಲ್ವ. ಈ ಫಿಶ್ ಮಸಾಲೆ ಈ ರೀತಿ ಮಸಾಲೆ ಹಾಕಿ ಮಾಡಿದಾಗ ಸ್ವಲ್ಪನೂ ಮೇಲ್ಗಡೆ ಹಾರಲ್ಲ, ಇದು ನಾನು ಗ್ಯಾರಂಟಿಯಿಂದ ಹೇಳ್ತಾ ಇದ್ದೀನಿ. ನೋಡಿ ಪಲ್ಟಾಯಿಸಿ 2ರಿಂದ 3 ಸಲ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಇಷ್ಟು ರೆಡಿ ಆಗುತ್ತೆ. ಇವಾಗ ನೋಡಿ ಒಂದು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೀನಿ. ಇದೇ ರೀತಿ ಮತ್ತೆ ಉಳಿದಿರುವಂತಹ ಫಿಶನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎಣ್ಣೆ ಜಾಸ್ತಿ ಬಿಸಿ ಆಗಬಾರ್ದು, ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ತಾ ಇರಿ. ನೋಡಿ ಪಲ್ಟಾಯಿಸಿ ಇದೇ ರೀತಿ ಎಲ್ಲ ಕಡೆನೂ ಫ್ರೈ ಮಾಡ್ಕೊಳ್ಳೋಣ. ಹಿಂದೆ ಮುಂದೆ ಫ್ರೈ ಮಾಡಾದ್ಮೇಲೆ ಸೈಡಲ್ಲೂ ಸಹ ಫ್ರೈ ಮಾಡ್ಕೊಳ್ಬೇಕು, ಆವಾಗಲೇ ಚೆನ್ನಾಗಿ ಕ್ರಿಸ್ಪಿಯಾಗಿ ಇರುತ್ತೆ. ಹಾಗೆ ಫಿಶು ಮೇಲ್ಗಡೆಯಿಂದ ಕ್ರಿಸ್ಪಿ ಇರುತ್ತಲ್ವ, ಒಳಗಡೆಯಿಂದ ತುಂಬಾ ಜ್ಯೂಸಿಯಾಗಿ ಇರುತ್ತೆ. ನೋಡಿ ಇದು ಸಹ ನಾನು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೀನಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯ್ತಲ್ವಾ? ತುಂಬಾ ಸುಲಭ ರೀತಿಯಲ್ಲಿ ಈ ಫಿಶ್ ಫ್ರೈ ರೆಸ್ಟೋರೆಂಟ್ಗಿಂತನೂ ರುಚಿಯಾಗಿ ಮನೆಯಲ್ಲೇ ಸುಲಭ ರೀತಿಯಲ್ಲಿ ನೀವು ಮಾಡ್ಕೋಬಹುದು. ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಈ ಫಿಶ್ ತುಂಬಾ ಇಷ್ಟ ಆಗುತ್ತೆ, ಅಷ್ಟು ರುಚಿಯಾಗಿರುತ್ತೆ. ನೋಡಿ ಸ್ವಲ್ಪ ಮೇಲಿಂದ ನಿಂಬೆ ರಸವನ್ನು ಹಾಕಿ ತಿಂತಾ ಇದ್ರೆ ಆಹಾ ಏನು ಹೇಳ್ತೀರಾ, ಹಾಗೆ ತಿನ್ಕೋಬಹುದು. ಅನ್ನದ ಜೊತೆ, ಮುದ್ದೆ ಜೊತೆ, ಚಪಾತಿ ಜೊತೆ ಎಲ್ಲದಕ್ಕೂ ಈ ಸೈಡ್ ಡಿಶ್ ಆಗಿ ತಿನ್ನಿ, ಇಲ್ಲ ಅಂದರೆ ಹಾಗೇನೂ ತಿನ್ನಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಲ್ವಾ? ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟು ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನೋಡಿ ಇವಾಗ ನಾನು ಒಂದು ಪೀಸನ್ನು ತೆಗೆದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ, ಎಷ್ಟು ಒಳಗಡೆಯಿಂದ ಜ್ಯೂಸಿಯಾಗಿ ಬೆಂದಿದೆ ಅಂತ, ಹಾಗೆ ಮೇಲ್ಗಡೆಯಿಂದ ಕ್ರಿಸ್ಪಿ ಕೂಡ ಇದೆ. ವೀಕ್ಷಕರೇ, ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಲ್ವಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್